ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮೀನಾ ಸೂರ್ಯ ಹೊರಟಿದ್ದಾರೆ ಬೈಕಲ್ಲಿ. ಅಂದರೆ ರೋಹಿಣಿ ಇಲ್ಲಿ ಚಾಡಿ ಹೇಳ್ಕೊಟ್ಟು ಈ ರೀತಿ ನಮ್ಮನಿಗೆ ಎಲ್ಲ ತೊಂದರೆ ಕೊಡಿಸ್ತಿದ್ದಾಳೆ ಅನ್ನೋದು ಅವರ ಇಂಟೆನ್ಷನ್ ಆಗಿದೆ. ಹಾಗಾಗಿ ಮತ್ತು ಈ ಕಡೆ ತಾರನೂ ಕೂಡ ಏನೋ ಹೇಳಿಕೊಟ್ಟು ಅತ್ತೆಗೆ ನನ್ನನ್ನು ಎತ್ಕಡ್ತಿದ್ದಾಳೆ ಅನ್ನೋದು ಮೀನನ್ನ ಅನುಮಾನ ಆಗಿದೆ. ಅದನ್ನು ಹೋಗ್ಬಿಟ್ಟು ಅವಳು ಗಂಡನ ಹತ್ರ ಹೇಳ್ತಾಳೆ. ಹೇಳಿದಾಗ ಅವನು ತಾರ ಮರಿ ಆ ಥರ ಮಾಡಲ್ವಲ್ಲ, ಅದು ಒಳ್ಳೆ ಹುಡುಗಿ, ಯಾಕೆ ಮೀನಂಗೆ ಈ ಥರ ಅನುಮಾನ ಬಂದಿದೆ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ರೀ ನಾನು ಏನು ಮಾಡೋಕ್ಕೆ ಹೋದರೂ ಬೇಡ ಅಂತಾರೆ, ರಂಗೋಲಿ ಹಾಕೋಕ್ಕೆ ಹೋದರೂ ಬೇಡ ಅಂತಾರೆ, ಮತ್ತು ಇದು ಅಡುಗೆ ಮಾಡೋಕ್ಕೋದ್ರೂ ಬೇಡ ಅಂತಾರೆ, ನಾನು ಏನು ಮಾಡೋಕ್ಕೋದ್ರೂ ಬೇಡ ಅಂತಾರೆ ರೀ, ನಾನು ಏನು ಮಾಡಲಿ ಅಂತ ಅಳ್ತಾಳೆ. ಸರಿ ಬಿಡು ಆಯಿತು, ಯಾಕೆ ಹಂಗೆ ವಿಚಾರಿಸೋಣ ಬಿಡು, ತಾರ ಮರಿ ಹಂಗೆ ಮಾಡಲ್ಲ ಅಂತ. ಆಮೇಲೆ ಹೋಗು ಆಯಿತು ನೀನು ಸ್ನಾನ ಮಾಡ್ಕೊಬರೋಗು ಅಂತ ಕಳಿಸ್ತಾನೆ. ಕಳಿಸ್ಬಿಟ್ಟು ಇವನು ಯೋಚನೆ ಮಾಡ್ತಾನೆ, ತಾರ ಆ ಥರ ಮಾಡಲ್ಲ, ಯಾರು ಏನಕ್ಕೆ ಈ ಥರ ನಡೀತಾ ಇದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಅಂತ ಚಿಂತೆ ಮಾಡ್ತಾಯಿರ್ತಾನೆ. ಅಷ್ಟೊತ್ತಿಗೆ ತಾರಂಗೆ ಟೀ ಮಾಡಿಕೊಂಡು ತೊಗೊಂಡು ಬರ್ತಾಳೆ ಶಾಂತಿ. ಆಗ ಟೀ ಮಾಡ್ಕೊಂಡು ತೊಗೊಂಡು ಬಂದಾಗ ಅಡುಗೆ ಮಾಡೋಕ್ಕೆ, ತಿಂಡಿ ಮಾಡೋಕ್ಕೆ ಬರ್ತಾಳೆ ಬಿಡು, ಬಿತ್ರಿ ಬಂದು ಮಾಡ್ತಾಳೆ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಫಲ ಸಿಗಲ್ಲ, ನೀವೇ ಮಾಡಬೇಕು, ನಿಮ್ಮ ಗಂಡಕ್ಕೆ ತಾನೇ ಹುಷಾರಿಲ್ಲ, ನೀವೇ ಮಾಡಬೇಕು, ಅವ್ರು ಮಾಡಿದ್ರೆ ಫಲ ಹೇಗೆ ಸಿಗುತ್ತೆ, ನೀವೇ ಮಾಡಿ ಅಂತ ಹೇಳ್ತಾಳೆ. ಹೌದಾ ನಾನೇ ಮಾಡಬೇಕಾ, ನನಗೆ ಫಲ ಸಿಗಲ್ವಾ, ಆಯಿತು ನಾನೇ ಮಾಡ್ತೀನಿ, ಆ ಬಿತ್ರಿ ಬಂದರೆ ನಾನು ಬಿಡಲ್ಲ ಮಾಡೋಕ್ಕೆ ಅಂತ ಹೇಳ್ತಾಳೆ. ಆಮೇಲೆ ಶಾಂತಿ ಬರ್ತಾಳೆ. ಮೀನಾ ಬಂದಾಗ ಹೋಗಿ ಮಾಡೋದು, ನೀನು ಅಡುಗೆನೂ ಮಾಡಬೇಡ ತಿಂಡಿನೂ ಮಾಡಬೇಡ, ಹೋಗು, ನೀನು ಮಾಡಿದ್ದನ್ನ ತಿನ್ನಲ್ಲ ಅಂತ ಹೇಳ್ತಾಳೆ. ಯಾಕತ್ತೆ ಅಂತಂದರೆ ಏನು ಅಷ್ಟು ಚೆನ್ನಾಗಿ ಅಳ್ಳಾಡಿಸ್ತೀಯಲ್ಲ ಅದಕ್ಕೆ ಬಂದುಬಿಟ್ಲು ಮಾಡ್ತೀನಿ ಅಂತೇಳಿ, ಹೋಗಿ ಈಗ ಸುಮ್ಮನೆ ಅಂತ. ಆಮೇಲೆ ಸರಿ ಬಿಡಿ ಅಂತೇಳ್ಬಿಟ್ಟು ಅವಳು ಸ್ನಾನ ಮಾಡ್ಕೊಂಬಂದಿದ್ದೀನಿ ಅಂತ ಪೂಜೆ ಮಾಡೋಕ್ಕೆ ಹೋಗ್ತಾಳೆ. ಪೂಜೆ ಮಾಡೋಕ್ಕೆ ಹೋಗಿದ್ರೆ ಅಲ್ಲಿಗೂ ಬಂದುಬಿಟ್ಟು ಪೂಜೆ ಮಾಡಬೇಡ, ಏಳು ಮೇಲೆ ನೀನು ಪೂಜೆ ಮಾಡೋಕ್ಕೆ ಹೋಗಿ ಕೂತಿದ್ದೀಯ ಆಗಲೇ ಅಂತ ಅಲ್ಲೂ ಬೈತಾಳೆ. ಆಮೇಲೆ ನೀವೇ ಪೂಜೆ ಮಾಡಿ ಅಂತ ತಾರ ಹೋಗಿ ಅಡುಗೆ ಮನೆಗೆ ಹೇಳ್ತಾಳೆ. ಅವರು ಪೂಜೆ ಮಾಡ್ತಾಯಿದ್ದಾರೆ, ನೀವು ಹೋಗಿ ಪೂಜೆ ಮಾಡಿ, ಫಲ ನಿಮಗೆ ಸಿಗಬೇಕು, ಅವ್ರು ನಿಮ್ಮ ಯಜಮಾನರು ಹುಷಾರಾಗಬೇಕು ಅಂದರೆ ನೀವು ಪೂಜೆ ಮಾಡಬೇಕು, ಅವ್ರು ಪೂಜೆ ಮಾಡ್ತಾವ್ರೆ, ಹೋಗಿ ಪೂಜೆ ಮಾಡಿ ನೀವು ಅಂತೇಳಿ. ಸರಿ ಅಂತ ಅಲ್ಲೂ ಪೂಜೆ ಮಾಡಿ ಅಲ್ಲಿಗೆ ಹೋಗ್ತಾಳೆ, ಪೂಜೆ ಮಾಡ್ತಾಳೆ. ಅದಾದಮೇಲೆ ಮತ್ತೆ ಅಡುಗೆ ಮನೆಗೆ ಬರ್ತಾಳೆ. ಅಡುಗೆ ಮನೆಗೆ ಬಂದು ಮೀನಾ ಅಡುಗೆ ಮನೆಗೆ ಬರ್ತಾಳೆ. ಬರಬೇಡ ಹೋಗು ಅಡುಗೆ ಮನೆಗೆ ಅಂತ ಅಲ್ಲೂ ಎದುರಿಸಿ ಕಳಿಸ್ತಾಳೆ. ಆಮೇಲೆ ಸರಿ ಆಯಿತು ಬಿಡಿ ಅಂತೇಳಿ ಅಲ್ಲಿಂದನೂ ಹೋಗ್ತಾಳೆ ಮೀನಾ. ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹೋಗ್ತಾಳೆ. ಎಲ್ಲ ನಾನೇ ಮಾಡಬೇಕು, ನಂಗೆ ಸೊಂಟ ನಡ ಬಿದ್ದೋಗಿದೆ, ಅಲ್ಲಿ ಗುಡಿಸಿ ರಂಗೋಲೆ ಹಾಕಿ ನೀರು ಹಾಕಿ ರಂಗೋಲೆ ಹಾಕಿ ಅಲ್ಲಿ ಸೊಂಟ ಬಿದ್ದೋಯ್ತು, ಈಗ ಇಲ್ಲಿ ಒಳಗಡೆ ಬಂದರೆ ತಿಂಡಿ ಮಾಡಬೇಕು, ಅಯ್ಯೋ ಏನು ಮಾಡಲಮ್ಮ, ನಾನು ಒಬ್ಬಳ ಕೈಲಿ ಆಗಲ್ಲ, ನಾನು ಏನಮ್ಮ ಮಾಡಲಿ ಅಂತ ಹೇಳ್ತಾಳೆ. ಹಂಗಂದ್ರೆ ಆಗಲ್ಲ, ಫಲ ಸಿಗಬೇಕು ಅಂದರೂ ಮಾಡಲೇಬೇಕು, ಹೋಗಿ ಮಾಡಿ, ಮತ್ತು ಸುಮ್ಮನೆ ಇಷ್ಟು ಮಾಡಿದ್ದು ವ್ಯರ್ಥ ಆಗಿಬಿಡುತ್ತೆ ಅಂತೇಳಿ ತಾರಾ ಹೇಳ್ತಾಳೆ. ತಾರಾ ಒಳ್ಳೆ ಇಂಟೆನ್ಷನಿಂದನೇ ಹೇಳ್ತಾಳೆ. ಆದರೆ ಇವಳಿಗೆ ಅದು ಗೊತ್ತಾಗ್ತಿಲ್ಲ, ಶಾಂತಿಗೆ ಗೊತ್ತಾಗ್ತಿಲ್ಲ. ನನ್ನ ಒಳ್ಳೇದಕ್ಕೆ ಹೇಳ್ತಾವಳೆ ಅಂತ ಶಾಂತಿ ತಿಳ್ಕೊಂಡವಳೆ. ಆದರೆ ಇಲ್ಲಿ ಮಾಡ್ತಾ ಇರೋದೆಲ್ಲ ಮೀನಿಗೆ ಒಳ್ಳೇದಾಗಲಿ ಅಂತಲೇ, ಮೀನಿನ ಪರವಾಗಿಯೇ ಅವಳು ಮಾಡ್ತಾ ಇರ್ತಾಳೆ ಪ್ರತಿಯೊಂದನ್ನು. ಮೀನಿಗೆ ಅದು ಗೊತ್ತಾಗ್ತಿಲ್ಲ. ತಾರ ಹೇಳ್ಕೊಡ್ತಿದ್ದಾಳೆ, ಅತ್ತೆ ಹಿಂಗೆ ಅಂತಿದ್ದಾರೆ ಅನ್ನೋದು ಇವಳಿಗೆ ಅನುಮಾನ ಬಂದುಬಿಟ್ಟಿದೆ. ಆಯಿತು ಮಾಡ್ಕೊಳ್ಳಿ ಅಂತ ಅಲ್ಲೂ ಇಟ್ಲು, ಅವಳ ಪಾಡಿಗೆ ಅವಳು ಹೋಗ್ತಾಳೆ. ರೂಮಲ್ಲಿ ಹೋಗಿ ಅಲ್ಲಿ ಸೂರ್ಯನ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೋತಾಳೆ. ಆಮೇಲೆ ಸರಿ ಅಂತ ಆಯಿತು. ಇವರಿಬ್ಬರೂ ಅಲ್ಲಿ ತಾರ ಮುಖ ನೋಡ್ತಾಳೆ. ಮೀನಾ ಬೇಜಾರಾಗಿರೋದು ಗೊತ್ತಾದ್ರೂ ರೆಸ್ಟ್ ಮಾಡಲಿ ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತಾರೆ ಇವರು ರೆಸ್ಟ್ ಮಾಡಲಿ ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಶಾಂತಿ ಯಾವಾಗಲೂ ಬಾಯಿ ಜೋರು ಮಾಡ್ಕೊಂಡೇ ತಿರುಗ್ತಾ ಇರ್ತಾಳೆ, ಚೆನ್ನಾಗಿ ಕೆಲಸ ಮಾಡಲಿ ಅನ್ನೋದು ಆಗಿರುತ್ತೆ ಅಮ್ಮನೇ ತಾರಂಗೆ. ಆಮೇಲೆ ಅಲ್ಲ ಇವ್ರನ್ನಿಬ್ಬರನ್ನ ಕಂಡ್ರೆ ಯಾಕೆ ನಿಮಗೆ ಆಗಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅದು ಏನಮ್ಮ ಹೇಳಲಿ, ಆ ಸೂರ್ಯನ ಕಂಡೆ ಅಂದರೆ ನನಗೆ ಅಷ್ಟು ಪಿತ್ತ ನತ್ತಿಗೆ ಇರುತ್ತೆ, ಅವ್ನು ಕಂಡ್ರೆ ನನಗಾಗಲ್ಲ ಅಂಥ ಕೆಲಸ ಅವ್ರು ಏನು ಮಾಡಿದ್ದಾರೆ ಹೇಳಿ ನೋಡೋಣ ಅಂತಾಳೆ. ಹೇಳ್ತಾಳೆ, ಹೇಳಬೇಕು ಅಂತಿರ್ತಾಳೆ. ಅಂಥ ಕೆಲಸ ಮಾಡಿದಾನ, ಮಾಡಿರೋದು ಎಂಥ ದರಿದ್ರ ಕೆಲಸ ಮಾಡಿದ್ದಾನೆ ಅಂತ ನಿನ್ಗೆ ಗೊತ್ತಾಗ್ಬಿಟ್ರೆ ನೀನು ಏನರಲ್ಲಿ ತಗೊಂಡು ಹೊಡಿತೀಯೋ ಅಷ್ಟು ಸಿಟ್ಟು ಬರುತ್ತೆ, ಅವ್ನ ಮುಖ ನೋಡಿದ್ರೆ ನಂಗೆ ಸಿಟ್ಟು ಬರುತ್ತೆ ಅಂತ ಹೇಳ್ತಾಳೆ. ಅಂಥ ಕೆಲಸ, ಸಿಟ್ಟು ಬರೋ ಅಂಥ ಕೆಲಸ ಅವ್ರು ಏನು ಮಾಡಿದ್ದಾರೆ ಅಂತೇಳ್ಬಿಟ್ಟು ಬಾಯಿ ಬಿಡಿಸ್ಬೇಕು ಅಂತಲೇ ಇದ್ದಾಳೆ.
ಬಾಯಿ ಬಿಡ್ಸೋಕ್ಕೆ ಕೇಳೋಕ್ಕೆ ಅಂತಲೇ ಇದು ಮಾಡ್ತಿದ್ದಾಳೆ. ಆಮೇಲೆ ಅಲ್ಲಿಂದ ಪೂಜೆನೂ ಮಾಡ್ತಾಳೆ. ಶಾಂತಿನೇ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ತಿಂಡಿನೂ ಮಾಡ್ತಾಳೆ, ಮನೆ ಕೆಲಸನೂ ಅವಳೇ ಮಾಡ್ಕೊಳ್ತಾಳೆ. ನಾನು ಸ್ವಲ್ಪ ಎಲ್ಪ್ ಮಾಡಲಾ ಅಂತ ತಾರ ಬರ್ತಾಳೆ. ಅಯ್ಯೋ ನಿನ್ಗೆ ಎಷ್ಟಮ್ಮ, ನೀನು ಬರಬೇಡ, ನೀನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರು, ನಿಂಗೆ ಏನು ಬೇಕು ಕೇಳು, ನಾನು ಮಾಡಿಕೊಡ್ತೀನಿ, ನೀನು ಇಷ್ಟೆಲ್ಲ ಕೆಲಸ ಮಾಡೋದು ಅಂತ ಯೋಚನೆ ಮಾಡಬೇಡ, ನಾನು ಹೆಂಗೋ ಕಷ್ಟಪಟ್ಟು ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಮತ್ತು ನೋವು ಅಂತೀರಾ ಅಂತ. ಅಯ್ಯೋ ಏನಮ್ಮ ಮಾಡೋದು, ಅದಕ್ಕೆ ಬಂದು ಗೆಸ್ಟ್ಗಳ ಹತ್ರ ಕೆಲಸ ಮಾಡ್ಸೋಕ್ಕಾಗುತ್ತಾ, ಮಾಡ್ತೀನಿ ಬಿಡಮ್ಮ, 3 ಜನ ಸೊಸೆಯರು ಬಂದು ಉಪಯೋಗ ಇಲ್ದಂಗೆ ಆಗೋಗಿದೆ ನನಗೆ, ಎಲ್ಲ ನಾನೇ ಮಾಡಬೇಕಾಗಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ತಾರ ಒಳೊಳಗೆ ನಗ್ತಾ ಇರ್ತಾಳೆ. ಯಾವಾಗಲೂ ಮೀನನ್ನು ಒಬ್ಬರನ್ನೇ ಗೋಳಿಕೊಂತೀರ ನೀವು, ಹಂಗಾಗಿ ಈಗ ಮಾಡಬೇಕು ಅಂತ. ಈ ಕಡೆ ವಿಶಾಲಾಕ್ಷಿ ಚಂಡಿ ಚಾಮುಂಡಿ ಅವತಾರ ತಾಳ್ತಾ ಇದ್ದಾಳೆ. ಯಾವ ಕಾರಣಕ್ಕೂ ಆ ಮನೇನ ನಾನು ಬಿಡಲ್ಲ, ಶಾಂತಿ ನನ್ನ ಹತ್ರ ಆಟ ಆಡಬೇಡ, ದುಡ್ಡು ತೊಗೊಂಡಿದೀಯಾ, ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅಂತೇಳಿ ಅವಳು ಶಪಥ ಮಾಡ್ತಾಯಿದ್ದಾಳೆ. ಜನಗಳನ್ನ ಇಟ್ಕೊಂಡಿದ್ದಾಳೆ, ಅವ್ರಿಗೆಲ್ಲ ಹೇಳಿ ಕಳಿಸ್ತಾ ಇದ್ದಾಳೆ. ಇದನ್ನು ಯಾರು ಮಾಡಿದ್ದು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸೂರ್ಯಂಗೂ ಮೀನುಂಗೂ ಹೋಗ್ತಿರುವಾಗ ಆಕ್ಸಿಡೆಂಟ್ ಮಾಡಿಸ್ತಾಳೆ. ಆಕ್ಸಿಡೆಂಟ್ ಮಾಡಿ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನು ಹೇಳಬೇಕು ಅಂತ ಗೊತ್ತಲ್ವಾ ಅಂತ ಕೇಳ್ತಾಳೆ. ಗೊತ್ತು ಮೇಡಮ್ ಅಂತ. ಸರಿ ಹಂಗೆ ಮಾಡಿ ಅಂತ ಕಳಿಸ್ತಾಳೆ. ಸಿಕ್ಕಾಕೊಂಡ್ರೆ ರೋಹಿಣಿ ಮೇಲೆ, ಅಥವಾ ಔಟಾದರೆ ಏನು ಯಾವುದೂ ಇದಿಲ್ಲ ಅಂತ ಹಿಂಗೆ ಅವ್ರದ್ದು ಇಂಟೆನ್ಷನ್ ಆಗಿರುತ್ತೆ. ಆಮೇಲೆ ಸರಿ ಮೇಡಮ್ ಅಂತ ಹೇಳ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಕುಸ್ತಿ ಆಡ್ತಾರೆ, ಫೈಟಿಂಗ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಸೂರ್ಯ ಇಟ್ಕೊಂಡು 4 ಕೊಡ್ತಾನೆ ಎಲ್ಲರಿಗೂ. ಕೊಟ್ಟಾದಮೇಲೆ ಯಾರೋ ಕಳಿಸಿರೋದು ನಿನ್ನನ್ನು ಅಂತ ಬಾಯಿ ಬಿಡಿಸ್ತಾನೆ ಒಬ್ಬನ್ನ. ಆವಾಗ ರೋಹಿಣಿ ಅಂತ ಹೆಸರು ಹೇಳ್ಬಿಡ್ತಾರೆ. ರೋಹಿಣಿ ಇಂಥ ಕೆಲಸ ಮಾಡ್ತಾಳಾ, ಇದು ನಂಬಕ್ಕೆ ಆಗಲ್ವೇ, ರೋಹಿಣಿಗೆ ಇಷ್ಟೊಂದು ಧೈರ್ಯ ಎಲ್ಲಿದ್ದೆ ಅಂತ ಹೇಳ್ಕೊಂಡು ಇವಾಗ ಹೆಂಗೂ ಅವ್ರಿಗೂ ಕಿತ್ತಾಟ ನಡೀತಿದೆಯಲ್ಲ, ಅದಕ್ಕೂ ಮಾಡಿರ್ಬೋದು ಅಂತೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಕುತ್ಕೊಬಾ ಮೀನಾ ಇಲ್ಲಿ ಅಂತೇಳಿ ರೋಹಿಣಿ ಮನೆಗೆ ಹೋಗ್ತಾರೆ. ಇಬ್ಬರು ಗಂಡ ಹೆಂಡ್ತಿ ರೋಹಿಣಿ ಮನೆಗೆ ಹೋದಾಗ ರೋಹಿಣಿಗೆ ಬೈತಾರೆ. ಬೈದಾದ್ಮೇಲೆ ನಾನಲ್ಲ ಅದು ಮಾಡಿಸಿರೋದು ಅಂದರೆ ನೀನಲ್ಲ ಅಂತ ಗೊತ್ತಾಯ್ತು, ಅವನು ಹೇಳ್ದ ರೌಡಿ ಅಂತ ಹೇಳ್ತಾರೆ. ಆಮೇಲೆ ಆ ಮಗು ಅಡ್ಡ ಬಂದುಬಿಡುತ್ತೆ. ಅಂಕಲ್ ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ದಂಗೆ ಮಾಡ್ತೀರಾ ಅಂಕಲ್, ಅಮ್ಮನ್ನ ಏನು ಮಾಡಬೇಡಿ ಅಂಕಲ್ ಅಂತ ಬರುತ್ತೆ. ಆ ಮಗು ಅಂಕಂತ ಕೇಳುವಾಗ ಅವ್ರಿಗೆ ಹೊಟ್ಟೆ ಉರಿದು ಹೋಗ್ಬಿಡುತ್ತೆ. ಸರಿ ಬರ್ರಿ ಅಂತೇಳಿ ಭುಜದ ಮೇಲೆ ಕೈ ಹಾಕ್ತಾಳೆ ಮೀನಾ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನು ಬೇಜಾರಾಗಿ ಎದ್ದು ಆಯಿತು ಅಂತೇಳಿ ಎದ್ದು ಹೋಗ್ತಾನೆ. ಆ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಇವರಿಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಈ ಕೆಲಸ ಯಾರು ಮಾಡಿರೋದು, ರೋಹಿಣಿ ನಾನು ಮಾಡಿಲ್ಲ ಅಂತಾಳೆ ಅಂತ. ಆ ಕಡೆ ರೋಹಿಣಿ ಅವಳು ಯೋಚನೆ ಮಾಡ್ತಿರ್ತಾಳೆ, ಈ ಕೆಲಸ ಯಾರು ಮಾಡಿಸಿರೋದು, ವಿಶಾಲಾಕ್ಷಿನೇ ಮಾಡಿಸಿರೋದು, ನನ್ನ ಹತ್ರ ಹಿಂಗೆ ಮಾತಾಡ್ತಿದ್ಲಲ್ವ, ಅವಳೇ ಮಾಡಿರೋದು ಅಂತ ಅವಳಿಗೂ ಗೊತ್ತಾಯಿತು. ಈ ಕಡೆ ಇಲ್ಲಿ ರೋಡಲ್ಲಿ ಬರ್ತಾ ಇರ್ತಾರೆ, ಯಾರು ಮಾಡಿರ್ಬೋದು ಅಂತ ಅಂದಾಗ ಕೊನೆಗೆ ರೋಹಿಣಿನೇ ಈ ಕೆಲಸ ಮಾಡಿರೋದು ಅಂತ ಇವ್ರಿಗೂ ಕನ್ಫರ್ಮ್ ಆಗುತ್ತೆ. ಇವರು ಅದನ್ನೇ ಯೋಚನೆ ಮಾಡ್ತಾ ಬರ್ತಾ ಇರ್ತಾರೆ. ರೋಹಿಣಿಗೆ ಸುಮ್ಮನೆ ಬಿಡಬಾರ್ದು, ಅವಳು ನಮ್ಮನ್ನು ಯಾಕೆ ಬದುಕೋಕ್ಕೆ ಬಿಡ್ತಾ ಇಲ್ಲ ಅಂತೇಳ್ಬಿಟ್ಟು ಹಿಂಗೆ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ರೋಹಿಣಿ ಹಿಡ್ಕೊಂಡ್ರೆ ಇವಾಗ ವಿಶಾಲಾಕ್ಷಿನೂ ಸಿಕ್ಕಾಕೋತಾಳೆ. ಮನೆಯದು ಪತ್ರನೂ ಹೋಗಿದೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ವಿಷಯನೂ ಇಲ್ಲಿ ಬಯಲಿಗೆ ಬರುತ್ತೆ. ಇಲ್ಲಿವರೆಗೆ ಗುಟ್ಟಾಗಿ ಏನು ಇಟ್ಟಿದ್ದಾರೋ ಅದೆಲ್ಲ ಬಯಲಿಗೆ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.